ಎಸ್ಐಒದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಸತ್ಕಾರ. ಇಳಕಲ್ ನಗರದ ಇಬ್ರಾಹಿಂ ಮಸ್ಜಿದ್ ಆವರಣದಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇಳಕಲ್ ಘಟಕದ ವತಿಯಿಂದ ತಾಲೂಕಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶಾಲಾ ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆಯಾದ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕವಾಗಿ ಗೌರವಿಸಿ ಸನ್ಮಾನಿಸಲಾಗಿದೆ. ಚಿತ್ತರಗಿ ಶ್ರೀಮಠದ ಗುರು ಮಹಂತ ಶ್ರೀಗಳು ಗೌರವಿಸಿ ಸತ್ಕರಿಸಿದರು. ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳು ಆಗಿ ಪುರಸಭೆ ಮಾಜಿ ಅಧ್ಯಕ್ಷ ವೆಂಕಟೇಶ ಸಾಕ ಮಾತನಾಡಿ, ಶಿಕ್ಷಣ ನೀಡಿದ ಗುರುಗಳಿಗೂ ಹಾಗೂ ತಂದೆ ತಾಯಿಗಳಿಗೆ ಹೆಸರು ತರುವ ಮೂಲಕ ನಾಡಿನ ಕೀರ್ತಿ ಪತಾಕೆಯನ್ನ ಇನ್ನು ಹೆಚ್ಚಿನ ಉನ್ನತ ಶಿಕ್ಷಣ ಪಡೆಯಬೇಕು ಅಂತ ಕರೆ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಮೆಹಬೂಬ್ ಅಲಂ ಬಡಗನ, ಎಸ್ಐಒ ಅಧ್ಯಕ್ಷ ಅಹಮದ್ ಕೊತ್ವಾಲ್, ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಪೇರ್ಲಟಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. PU ಕಾಲೇಜಿಗೆ ಪ್ರಥಮ ಸ್ಥಾನ ಅಲ್ಲದೆ ತಾಲೂಕು ಮಟ್ಟಕ್ಕೆ ಪ್ರಥಮ ಸ್ಥಾನವನ್ನು ಬಂದಿದ್ದಾರೆ. ಸುಧಾಜಿ ಹಂಗರಗಿ, ತಗೊಂಡರು. ಅವರೆಲ್ಲ ವಿದ್ಯಾರ್ಥಿ ಎಲ್ಲ ಧರ್ಮದವರಿಗೂ ಮಾಡ್ತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿದ್ದೇನೆ ಐತಲ್ಲ, ಇದೊಂದು ಸೌಹಾರ್ದತೆಯನ್ನು ತರುವಂಥ ಒಂದು ಕೆಲಸ. ಅದಕ್ಕಾಗಿ ಇದು ನಮ್ಮ ಯಂಗ್ ಪೀಪಲ್ ಇದರಲ್ಲಿ ಇಂಥ ಉತ್ತಮವಾದಂಥ ಆಲೋಚನೆ ಬಂದಿದ್ದೇನೈತಲ್ಲ, ಒಂದು ದೊಡ್ಡ ಬೆಳವಣಿಗೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ಈ ಬೆಳವಣಿಗೆ ಇಡೀ ದೇಶದ ತುಂಬ ಈ ಬೆಳವಣಿಗೆ ನಮ್ಮ ಇಳಕಲ್ ನಗರದಿಂದನೇ ಶುರು ಆಗಲಿ ಅಂತ ಹೇಳಿ, ಮತ್ತು ಇವತ್ತೇನು ವಿದ್ಯಾರ್ಥಿಗಳು ತಾವೇನು ಆ ವಿದ್ಯಾರ್ಥಿಗಳ ಜೀವನಕ್ಕೆ, ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದಲ್ಲಿ ಅತ್ಯಂತ ಆಧಾರವಾದಂಥವ್ರು, ಬಡ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಎಲ್ಲ ಬಡ ಜನರಿಗೆ ಕಷ್ಟದಲ್ಲಿ ಆಧಾರವಾಗ್ತಕ್ಕಂಥವ್ರು ನಮ್ಮ ವೆಂಕಟೇಶ ಸಾಕ ಅವರು. ಅವ್ರಿಗೆ ಎಲ್ಲರೂ ಬಾಬಾ ಬಾಬಾ ಅಂತ ಕರೀತಾರೆ. ಯಾಕೆ ಬಾಬಾ ಅಂದರೆ ತಂದೆ ಅಂತ. ಎಲ್ಲರನ್ನೂ ಅಷ್ಟೊಂದು ವಿಶಾಲ ಹೃದಯದವರು ನಮ್ಮ ವೆಂಕಟೇಶ ಸಾಕ ಅವರು. ಎಲ್ಲ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಸಹಾಯವನ್ನು ಮಾಡಿದಂಥವ್ರು. ಅದಕ್ಕಾಗಿ ಅವರು ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇಲ್ಲೇನು ವಿದ್ಯಾರ್ಥಿಗಳು ತಾವದಿರಿ, ತಾವು ಕೂಡ ಇದೇ ಸ್ವಭಾವವನ್ನು ಬೆಳೆಸ್ಕೊಂಡು ಹೋಗಬೇಕು. ಎಲ್ಲ ಬಡ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡುವಂಥ ಶಕ್ತಿಯನ್ನು ಪಡ್ಕೋಬೇಕು ಅನ್ನೋದು ಮುಖ್ಯ. ಅದರ ಜೊತೆಗೆ ಸಹಾಯವನ್ನು ಮಾಡುವಂಥ ಮನಸ್ಸನ್ನು ಹೊಂದಬೇಕು ಅನ್ನೋದು ಭಾಳ ಮುಖ್ಯ. ಎಷ್ಟು ಮಂದಿಗೆ ಶಕ್ತಿ ಐತಿ ಅದರ ಮನಸ್ಸಿನಲ್ಲಿ, ಭಾಳ ಮಂದಿ ಶಕ್ತಿ ಐತಿ, ಅದರ ಮನಸ್ಸು ಕೆಲವೇ ಜನರಿಗೆ ಐತಿ. ಅದಕ್ಕಾಗಿ ಆ ಮನಸ್ಸನ್ನು ಹೊಂದಿರ್ತಾರೋ ಅವರು ವಿಶಾಲವಾಗಿ ಅವ್ರ ವ್ಯಕ್ತಿತ್ವ ಇಡೀ ದೇಶ ತುಂಬ, ಸಮಾಜ ತುಂಬ ಬೆಳೆದೈತಿ. ಅವರು ಸಮಾಜದಲ್ಲಿ ಜನರ ಮನಸ್ಸಿನಲ್ಲಿ ಉಳಿತಾರೆ. ಅದಕ್ಕಾಗಿ ಇವತ್ತು ಆ ಒಂದು ವಿದ್ಯಾರ್ಥಿಗಳೇನೈತಲ್ಲ, ಇಂಥ ಮನೋಭಾವನೆಯನ್ನು ಹೊಂದಬೇಕು. ಮತ್ತು ಏನು ವಿದ್ಯಾರ್ಥಿಗಳು ಹೆಚ್ಚು ಮಾರ್ಕ್ಸ್ ತೊಗೊಂಡು ನೀವು ಪಾಸಾಗಿರಿ, ಅದನ್ನು ಇದೇ ರೀತಿಯಾದಂಥ ಅಭ್ಯಾಸವನ್ನು ಮುಂದುವರಿಸ್ರಿ. ಮತ್ತು ನಿಮಗೊಂದು ಗುರಿ ಇರಲಿ, ಸ್ಪಷ್ಟವಾದಂಥ ಗುರಿ ಇರಲಿ. ಎಂಬಿಗಿಟಿ ಒಳಗೆ ಇರಬೇಡ್ರಿ, ಅದನ್ನು ಮಾಡಲಿ ಇದನ್ನು ಮಾಡಿ, SSLC ಪಾಸ್ ಅದು, ಸೈನ್ಸ್ ಮಾಡಲಿ ಕಾಮರ್ಸ್ ಮಾಡಲಿ, ಸೈನ್ಸ್ ಮಾಡಲಿ ಕಾಮರ್ಸ್ ಮಾಡಲಿ, ಈ ದ್ವಂದ್ವದಲ್ಲಿ ಇರೋಕೆ ಹೋಗಬೇಡ್ರಿ. ನಾ ಏನು ಆಗ್ಬೇಕಂತ ಮಾಡೀನಿ ಅದಕ್ಕೆ ಯಾವುದು ದಾರಿ ಐತಿ ಅದನ್ನು ಹುಡುಕೊಂಡು ಡಾಕ್ಟರ್ ಹಾಕಿರಿ, ಇಂಜಿನಿಯರ್ ಹಾಕಿರಿ, ಸೈನ್ಸ್ ತೊಗೊಳ್ರಿ. ಇಲ್ಲಾಂದ್ರೆ ನಾನು CA ಹಾಕೀನಿ ಅಂದರೆ ಕಾಮರ್ಸ್ ತೊಗೊಳ್ರಿ. ಹಿಂಗೆ ನಾವು ಮುಂದೆ ಏನು ಆಗ್ಬೇಕು ಅನ್ನೋದನ್ನು ಗುರಿ ಇಟ್ಟುಕೊಂಡು ಈಗ ಆ ದಾರಿಯನ್ನು ತುಳಿಬೇಕಾಗತ್ತಿ. ಅದಕ್ಕಾಗಿ ಒಂದು ಸ್ಪಷ್ಟವಾದಂಥ ಗುರಿ ಇಟ್ಟುಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಸಾಗ್ರಿ. ಇವತ್ತು ಬೇಕಾದಷ್ಟು ಅಭ್ಯಾಸ ಮಾಡಲಿಕ್ಕೆ ಅನುಕೂಲತೆಗಳಿದ್ದಾವೆ. ನಮ್ಮ ಶರಣರವರು, ನಮ್ಮ ವೆಂಕಟೇಶ ಸಾಕ ಅವ್ರ ಸಂಬಂಧಿಕರವರು, ಅವರು ಶರಣಾಗ್ಯಾರ, IAS ಪಾಸ್ ಆಗ್ಯಾರವರು. ಸುಮಾರು ಒಂದು 10-12 ವರ್ಷದಿಂದ IAS ಪಾಸಾಗಿ ಈಗ ಜಾಯಿಂಟ್ ಕಮಿಷನರ್ ಅಂತ ತಿಳ್ಕೊಂಡು ಹೇಳಿ ಹೈದರಾಬಾದಕ್ಕೆ ಅದಾರೆ. ನಮ್ಮ ನಗರದ ಮತ್ತು ಮೊದಲು ಅವ್ರು ಏನಾಗಿದ್ದಾರೆ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದರು. ಅಂಥವ್ರೀಗ IAS ಆಫೀಸರ್ ಆಗ್ಯಾರ. ಅಭ್ಯಾಸ ಮಾಡಿದರೆ ಅವರು ನೇಕಾರ ನೋಡಿದರೆ
ಭಾಳ ಬಡತನದಿಂದ ಬಂದಂಥವ್ರು, ನೇಕಾರಿಕೆನ ಅವ್ರ ಮೂಲ ಉದ್ಯೋಗ. ಆದರೆ ಕಷ್ಟಪಟ್ಟು ಕಲಿತ್ರೆ ನಾವೇನಾದರೂ ಆಗ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ನಮ್ಮ ಜಾತಿ, ಧರ್ಮ, ಬಡತನ, ಶ್ರೀಮಂತಿತನ ಯಾವುದೂ ಅಡ್ಡಿ ಬರೋಂಗಿಲ್ಲ. ಆದರೆ ಅಭ್ಯಾಸ ಮಾಡೋದೊಂದೇ ನಮ್ಮ ಕರ್ತವ್ಯ. ಅದಕ್ಕೆ ಇಲ್ಲೇ ನಮ್ಮ ನೇಕಾರು ಕಡು ಬಡತನದಲ್ಲಿ ಹುಟ್ಟಿದಂಥವ್ರು ಮತ್ತು ಇವತ್ತಿಗೂ ತಂದೆ ತಾಯಿ ನೇಕಾರಿಕೆನ ಮಾಡ್ತಾರೆ. ಆದರೆ ಇವತ್ತು ಅವ್ರ ಮಗ ಹೈದರಾಬಾದ್ ಜಾಯಿಂಟ್ ಕಮಿಷನರ್ ಆಗಿದ್ದಾರೆ, IAS ಪಾಸಾಗಿ. ಅಂದರೆ ಹೈದರಾಬಾದಲ್ಲಿ ಯಾವುದು ವಸೂಲಿ ಇಲ್ಲ, ಏನಿಲ್ಲ. ಅದು ಅದರಲ್ಲಿ UPSC ಎಕ್ಸಾಮ್ ಅಂತೂ ವಸೂಲಿನೇ ಇರೋಂಗಿಲ್ಲ. ಕೇವಲ ನಮ್ಮ ಜಾಣತನ, ನಮ್ಮ ಅಧ್ಯಯನ, ಅದ್ರ ಮೇಲಿಂದ ನಾವು ಹೋಗ್ತೀವಿ. ಅದಕ್ಕಾಗಿ ವಿದ್ಯಾರ್ಥಿಗಳಾದಂಥವ್ರು ಆ ಗುರಿಯನ್ನು ಇಟ್ಕೊಂಡು ಯಾರು ಕಷ್ಟಪಡ್ತಾರೋ ಅವ್ರಿಗೆ ಸುಖ ಆಯಿತು. 100% ಅದು ಜಗತ್ತಿನ ನೇಮ ಐತಿ. ಯಾರು ಕಷ್ಟಪಡ್ತಾರೋ ಅವ್ರ ಮುಂದೆ ಸುಖ ಆಯಿತು. ಕೈ ಕೆಸರಾದರೆ ಬಾಯಿ ಮೊಸರು ಐತೆ ಐತೆ. ಆದ್ರೆ ನಾವು ಕಷ್ಟಪಡ್ಲಿಕ್ಕೆ ನಾವು ತಯಾರಿರ್ಬೇಕು. ಯಾರು ಕಷ್ಟಪಡ್ತಾರೋ ಅವ್ರು ಎಂದೂ ಉಪವಾಸ ಇರೋಂಗಿಲ್ಲ. ಅವ್ರಿಗೆ ದೇವರು ಅಂತೂ ತನ್ನ ಕೊಡ್ತಾನೆ. ಈ ಒಂದು ನಂಬಿಕೆಯ ಮೇಲೇನೂ ಅಭ್ಯಾಸವನ್ನು ಮಾಡಬೇಕು. ಇವರು ಫೋನ್ ಮಾಡಿ ಇಲ್ಲಿ ಬರಕಬೇಕಂದ್ರೆ